ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಬಹಳ ಜೋರಾಗಿ ನಡೀತಾ ಇದೆ. ಅಧಿಕಾರ ಹಿಡಿಯುವ ಉದ್ದೇಶದಿಂದಲೇ ಡಿ.ಕೆ. ಶಿವಕುಮಾರ್ ಅವರು ಶತ್ರುನಾಶಕ್ಕಾಗಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯಂಥ ಒಂದು ಕುತೂಹಲ, ಅನುಮಾನ ಇವೆಲ್ಲವೂ ಕೂಡ ಇದ್ದೇ ಇದೆ. ಒಂದು ಕಡೆಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೋಮ ಹವನವನ್ನು ಮಾಡಿಸ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗಳು ಕೂಡ ಸಾಗಿವೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಪವರ್ ಗೇಮ್ ಪಾಲಿಟಿಕ್ಸ್ಗೆ ಆಗಾಗ ಫುಲ್ ಸ್ಟಾಪ್ ಇಡೋದು, ಆಗಾಗ ಕಂಟಿನ್ಯೂಟಿ ಹಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ನಿಪುಣರು. ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅಂತ ಚರ್ಚೆ ಹುಟ್ಟು ಹಾಕಿದ್ದೇ ಡಿ.ಸಿ.ಎಂ ಸಾಹೇಬ್ರು. ಈಗ ರಾಜ್ಯ ಕಾಂಗ್ರೆಸ್ ಒಳಗಿನ ಡಿನ್ನರ್ ಪಾಲಿಟಿಕ್ಸ್ಗೂ ಅಲ್ಪ ವಿರಾಮ ಹಾಕಿಸಿದ್ದು ಇದೇ ಡಿ.ಸಿ.ಎಂ ಸಾಹೇಬ್ರು. ಈಗ ಇದೇ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಟೆಂಪಲ್ ರನ್ ಮಾಡಿದ್ರು, ಹೋಮ ಹವನ ಯಾಗಗಳನ್ನೂ ಮಾಡಿಸಿದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡಿನ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಾಲಯಕ್ಕೆ ಡಿಕೆಶಿ ಭೇಟಿ ನೀಡಿದ್ರು. ಇಷ್ಟಾರ್ಥ ನೆರವೇರ್ಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಆಮೇಲೆ ನೊಣವಿನಕೆರೆ ಅಜ್ಜಯ್ಯ, ಉಜ್ಜಯಿನಿ ಮಹಾಕಾಳೇಶ್ವರ, ಕಾಳಹಸ್ತಿಗೆ ಹೋಗಿದ್ರು. ಇವತ್ತು ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಪತ್ನಿ ಉಷಾ ಅವರೊಂದಿಗೆ ಯಾಗವನ್ನೂ ಮಾಡಿಸಿದ್ದಾರೆ. ಶತ್ರುಗಳ ಮನಸ್ಸನ್ನ ಕಲ್ಮಶಗೊಳಿಸುವ ಯಾಗ, ನೆಮ್ಮದಿ, ಶಾಂತಿ, ಸ್ಥಿರತೆಗಾಗಿ ನಡೆಸುವ ಯಾಗ ಇದು. ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿಸುವಂತಹ ಯಾಗ ಇದು. ಮಾಟ ಮಂತ್ರಗಳಾಗಿದ್ರೆ ಕೆಟ್ಟ ದೃಷ್ಟಿ ತೆಗೆಸೋ ಯಾಗ, ದುರಾದೃಷ್ಟ ನಿವಾರಿಸಿ ಆರೋಗ್ಯ ಕರುಣಿಸುವ ಯಾಗ, ಮನಸ್ಸಿನ ಇಷ್ಟಾರ್ಥ ನೆರವೇರಿಸುವ ಮಹಾಯಾಗ ಇದು. ಇಂತಹ ಶಕ್ತಿಶಾಲಿ ಪ್ರತ್ಯಂಗಿರ ಯಾಗವನ್ನ ಡಿ.ಕೆ. ಶಿವಕುಮಾರ್ ನೆರವೇರಿಸಿದ್ರು. ಇದಾದ್ಮೇಲೆ ಕಾಂಚೀಪುರಂನ ವರದರಾಜು ಪೆರುಮಾಳ್ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಸುದರ್ಶನ ಯಾಗವನ್ನು ಡಿ.ಕೆ. ಶಿವಕುಮಾರ್ ಮಾಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ನೆಮ್ಮದಿ, ಅದೃಷ್ಟ, ದುಷ್ಟ ಶಕ್ತಿಗಳ ನಿವಾರಣೆಗೆ ಹೋಮ ಮಾಡಿಸಿದ್ದಾರೆ. ಈ ಕಡೆ ರಾಜ್ಯದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ಗೆ ಸದ್ದಿಲ್ಲದೆ ತಯಾರಿಗಳು ನಡೀತಿವೆ. ನಿನ್ನೆ ನಡೆಯಬೇಕಿದ್ದ ಪರಮೇಶ್ವರ್ ನೇತೃತ್ವದ SC/ST ಡಿನ್ನರ್ ಸಭೆ ಮತ್ತೆ ನಡೆಯುತ್ತೆ. ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಂದ್ರು ಸಚಿವರಾದ ಪರಮೇಶ್ವರ್ ಮತ್ತು ಮಹದೇವಪ್ಪ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತದ್ದು ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಮುಂದೂಡಿದೀವಿ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರು AICCನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದಕ್ಕೆ ಹಾಕಿದ್ದೇವೆ. ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ವೇ. ನಾನು ನೋಡಿದ್ರೆ ನನಗೆ ಬೇಜಾರಾಗಿದೆ ಅನಿಸ್ತದೆ. ನಿಮ್ಗೆ ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ದಲಿತರ ಸಮಸ್ಯೆಗಳಿಗೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು ಇರ್ಬೋದು. ಬಹುತೇಕ ಅವರು ಬಂದು ಎಲ್ಲ ಡೀಟೇಲ್ ಆಗಿ ಸಮಾಜ ಚರ್ಚೆ ಮಾಡೋಣ ಅಂತ ಉದ್ದೇಶ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನು ನಿಲ್ಲಿಸಿಲ್ಲ, ಮುಂದಾಕಿದ್ದಾರೆ ಅಷ್ಟೇ. ಜನವರಿ 14ರಿಂದ 2 ದಿನ ಸಿಎಂ ಡಿ.ಸಿ.ಎಂ ದೆಹಲಿ ಟೂರ್. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್, ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಜನವರಿ 14ರಂದು ಸಿಎಂ ಡಿ.ಸಿ.ಎಂ ದೆಹಲಿಗೆ ತೆರಳುತ್ತಿದ್ದಾರೆ. ಜನವರಿ 15ರಂದು ನೂತನ AICC ಕಚೇರಿ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿಯವರನ್ನು ಭೇಟಿಯಾಗುವುದು ಬಹುತೇಕ ಫೈನಲ್ ಆಗಿದೆ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಬೆಳಗಾವಿ ಗಾಂಧಿ ಭಾರತ ಅಧಿವೇಶನಕ್ಕೆ ಆಮಂತ್ರಣನೂ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.